ಆರಾಮಾಗಿ ಫಿಲ್ಟರ್ ಕಾಫಿ ಮಾಡೋದು ನೋಡಿರ್ತೀರ. ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡೋದೇ ಕಾಫಿನ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀವಿ. ಸುಟ್ಟು ಕರಕಲಾಗಿರೋ ಕಾಫಿ ಬೀಜನೇ ತೊಗೋಬೇಕು ಇದಕ್ಕೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಒಂದು 18-20 ಗ್ರಾಮು ಅಷ್ಟನ್ನು ಕರೆಕ್ಟಾಗಿ ಮೆಜರ್ ಮಾಡಬೇಕು. ಮೆಜರ್ ಮಾಡಿಬಿಟ್ಟು ಅದನ್ನು ಈ ಥರ ತೊಗೊಂಡು ನೆಕ್ಸ್ಟು ಗ್ರೈಂಡ್ ಮಾಡಬೇಕು. ಗ್ರೈಂಡರ್ಗೆ ಹಾಕಿ ಇನ್ನೊಂದ್ಸಲಿ ಹಾಕಿ ಏನಾರು ಉಳಿದಿದ್ದರೆ ಅದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಬೇಕು. ಪಕ್ಕದಲ್ಲಿರೋ ಕೆಫೆಟೋರಿಯಾ ಅದಿದೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ, ಕ್ಯಾಡ ಎತ್ತಿಡೋದು ಮರ್ತೋಗಿತ್ತು ಅಷ್ಟೆ. ಈಗ ಪುಡಿ ಆದಮೇಲೆ ಆ ಪುಡಿನ ತೊಗೊಂಡ್ಬಿಟ್ಟು ಈ ಥರ ಒಂದು ಸ್ಟೀಲ್ ಜಾರ್ ಇರುತ್ತೆ, ಅದಕ್ಕೆ ಹಾಕಬೇಕು. ಚೆನ್ನಾಗಿ ತುಂಬೋದು, ಕಂಠಮಟ್ಟ ತುಂಬೋದು. ಚೆನ್ನಾಗಿ ಆ ಪುಡಿಯಾಗಿರೋದನ್ನು ಹಾಕಬೇಕು. ಏನೋ ಫ್ರೆಶ್ ಆಗಿ ರುಬ್ಬಿದರೆ ತುಂಬ ಚೆನ್ನಾಗಿ ಬರ್ತಾರೆ ಅಂತಾರೆ ಟೇಸ್ಟು. ಫಿಲ್ಟರ್ ಕಾಫಿಲೂ ಅದೇ ಕತೆನೇ. ಆಮೇಲೆ ವಾಪಸ್ ಇಡೋದು ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ನಮ್ಮ ಮನೆಯವ್ರು ಬೈತಾರೆ. ಸರಿ, ಈಗ ಅದನ್ನು ಮಠ ಮಾಡಬೇಕಲ್ಲ, ಸಿಮೆಂಟ್ ಕಲಸುವಾಗ ಹೆಂಗೆ ಮಠ ಮಾಡ್ತಾರೋ ಹಾಗೆ ನಾವು ಇದನ್ನು ಆಕ್ಯುಪಂಕ್ಚರ್ ನೀಡಲ್ಸ್ ಇರ್ತೀನಿ, ಏನಿಲ್ಲ ತೊಗೊಂಡು ಚುಚ್ಚಿ ಅದಕ್ಕೆ ಸಮ ಮಾಡಿ, ಆಮೇಲೆ ಹೆಂಗೆ ಆಫೀಸಲ್ಲಿ ಮ್ಯಾನೇಜರ್ ತಲೆ ಮೇಲೆ ಪ್ರೆಷರ್ ಹಾಕ್ತಾನೋ ಮನೆಯವ್ರು ಹಾಕೊಂಡು ರುಬ್ತಾರೋ ಅದೇ ಥರನೇ ಹಾಕೊಂಡು ಅದುಂಬೇಕು ಮೇಲ್ಗಡೆಯಿಂದ. ಅಷ್ಟೇ ಪ್ರೆಷರ್ ಹಾಕಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್ಪು. ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಟೇಸ್ಟು. ಅದಾದಮೇಲೆ ಪೇಂಟ್ ಬ್ರಷ್ ಥರದ್ದೇ ಒಂದು ಬ್ರಷ್ಷು, ಅದ್ರ ಪೇಂಟ್ ಮಾಡಬಾರ್ದು. ಇದಕ್ಕೆ ಅಂತ ಎತ್ತಿಟ್ಟಿರೋ ಬ್ರಷಲ್ಲಿ ಸೈಡಲ್ಲಿ ಕ್ಲೀನ್ ಮಾಡಿ ಒಂದು ಮೆಟಲ್ ಮೆಶ್ನ ಅದಕ್ಕೆ ಬಾಯಿ ಒಳಗೆ ಹಾಕಬೇಕು. ಇಲ್ಲಾಂದರೆ ಕಾಫಿ ಮಿಷಿನಿಗೆ ಹಾಕಿದಾಗ ಅದರಲ್ಲಿರೋ ಗ್ರೈಂಡ್ಸ್ ಮೇಲೆ ಎದ್ಬಿಡುತ್ತೆ. ಆಮೇಲೆ ಸುಮ್ಮನೆ ಒಂದು ಸರಿ ಆನ್ ಮಾಡೋದು, ಬಿಸಿನೀರು ಚೆನ್ನಾಗಿ ಹಾಕಿ ಟೈಟ್ ಮಾಡಬೇಕು. ಮುರಿದೋಗಕ್ಕೆ ಇನ್ನೊಂದು 2 ನಿಮಿಷ ಇದೆ ಅನ್ನೋ ನಿಲ್ಲಿಸ್ಬೇಕು, ಇಲ್ಲ ಮುರಿದೋಗ್ಬಿಡುತ್ತೆ ಮಿಷಿನ್ ಪಾಪ. ಆಮೇಲೆ ಈ ಕಾಫಿ ಮಿಷಿನ್ ಡಿಕಾಕ್ಷನ್ ಮಾಡಪ್ಪ ಅಂದರೆ ಇದು ಮುಖಕ್ಕೆಲ್ಲ ನೀರಾಡಿಸುತ್ತೆ. ಅದಕ್ಕೆ ಏನು ಮಾಡೋದು ಅಂದರೆ ಲೋಟನ್ನು ಸ್ವಲ್ಪ ಮೇಲಕ್ಕೆ ಇಟ್ಕೋಬೇಕು, ಇಲ್ಲಾಂದರೆ ಮುಖಕ್ಕೆಲ್ಲ ಹಾರುತ್ತೆ ಕಾಫಿ ಡಿಕಾಕ್ಷನ್. ಮುಖ ಚೆನ್ನಾಗಿ ಆಗ್ಬೋದು, ಟ್ರೈ ಮಾಡಿಲ್ಲ ನಾನು, ಆದರೆ ಆಗ್ಬೋದು. ಈ ಥರ ಕ್ರಮ ಅಂತಾರೆ, ಇದು ಕ್ರಮ ಬರಬೇಕು. ಇದೇ ಕಲರು ಕ್ಯಾಡಿಂದ ಕನ್ಫರ್ಮ್ ಮಾಡ್ಕೋಬೇಕು ಒಂದ್ಸರಿ. ಬಂದಿಲ್ಲ ಅಂದರೆ ಕಾಫಿ ಬೀನ್ಸ್ ಎಷ್ಟು ಹೊಸ ತರಬೇಕಾಗ್ತದೆ. ಅದಕ್ಕೆ ಕ್ರಮ ಬಂತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಇದಕ್ಕೆ ಬೇಕಾಗಿರಲಿಲ್ಲ ಸ್ಟೆಪ್ಪು. ಹಾಲು ಬಿಸಿ ಮಾಡೋದು. ಹಾಲು ಬಿಸಿ ಮಾಡಿ, ನಾವು ಸಕ್ಕರೆ ಹಾಕೊಳ್ದೆ ಕಾಫಿ ಕುಡಿಯೋಲ್ಲ ಅಲ್ವಾ, ಖಂಡಿತ ಸಕ್ಕರೆ ಹಾಕಿ ಬಿಸಿ ಮಾಡಿ, ಹ್ಯಾರಿ ಪಾಟರ್ ಹತ್ರ ಹೋಗಿ ಮ್ಯಾಜಿಕ್ ವಾಂಡ್ ಇಸ್ಕೊಂಬಂದಿದ್ದೀವಿ. ನಾವು ಮ್ಯಾಜಿಕ್ ವಾಂಡ್ನ ಹಾಕಿ ತಿರುಗಿಸ್ಬೇಕು. 20-25 ಸೆಕೆಂಡ್ ತಿರುಗಬೇಕು. ನಾವಿರೋ ದೇಶದಲ್ಲಿ ನಂದಿನಿ ಹಾಲು ಸಿಗಲ್ಲ. ನಂದಿನಿ ಹಾಲು ಸಿಗ್ತವ್ರು ನೋಡಿ, ಗಟ್ಟಿ ಇರುತ್ತೆ. 15-20 ಸೆಕೆಂಡ್ ಸಾಕು ಅನಿಸುತ್ತೆ. ನಾವೊಂದು 20-25-30 ಸೆಕೆಂಡ್ ಕೆಲವೊಂದು ಸಲ ಮ್ಯಾಜಿಕ್ ವಾಂಡ್ ತಿರುಗಿಸಿದ ಮೇಲೆ ಅದು ಚಿಕ್ಕದಾಗಿ ಬಬಲ್ಸ್ ಫಾರ್ಮ್ ಆಗುತ್ತೆ, ಒಳ್ಳೆ ಗುಳೆ. ಸರಿ, ಆಮೇಲೆ ಆ ಡಿಕಾಕ್ಷನ್ಗೆ ಈ ಥರ ಪ್ರೀತಿ ಇದೆ ಅಂತ ಮನೆಯವ್ರಿಗೆ ತೋರ್ಸಕೊಂಡು ಹಾರ್ಟ್ ಮಾಡಬೇಕಲ್ಲ, ಹಾರ್ಟ್ ಮಾಡಿಬಿಟ್ಟು ಅವ್ರಿಗೆ ತೋರಿಸಿ ಅವ್ರು ಒಪ್ಪಿದ ಮೇಲೆ ಅವ್ರಿಗೆ ಕೊಡಬೇಕು. ಕಾಫಿ ಕುಡೀರಿ, ಎಂಜಾಯ್ ಮಾಡಿ.